ನನ್ನ ಅನಿಸಿಕೆ ಇವಾಗ ನಾವು ಬರ್ತಾ ಬರ್ತಾ ಈಗ ನಾನು ಭಾಳ ಖುಷಿ ಆಯಿತು. ನಾನು ಭಾಳ ವರ್ಷದಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲಿ ಭಾಳ ವರ್ಷದಿಂದ ಒಂದು ಬೇಡಿಕೆ ಇತ್ತು, ನಮ್ಮನ್ನ ಸ್ಟೇಡಿಯಂ ಆಗಬೇಕು ಅಂತ ಹೇಳ್ಬಿಟ್ಟು ಭಾಳ ವರ್ಷದಿಂದ ಬೇಡಿಕೆ ಇತ್ತು. ಕುಮಾರಸ್ವಾಮಿ ಅವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು 9 ಕೋಟಿ ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡಿ ಬಂದ್ವಿ. ಭಾಳ ವರ್ಷದಿಂದ ಆಯ್ತು ಸರ್. ನಾನು ಒಂದು 15-20 ವರ್ಷದಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದ್ದೀನಿ. ನಮ್ಮ ತಾವನ್ನೇ ಜನ ಬಂದು ಬೇಡಿಕೆ ಮಾಡ್ತಾ ಇದ್ರು, ಸರ್ ನಮ್ಮಲ್ಲಿ ಸ್ಟೇಡಿಯಂ ಇಲ್ಲ, ದಯಮಾಡಿ ನಮ್ಮ ಸ್ಟೇಡಿಯಂ ಆಗಬೇಕು, ಸ್ಟೇಡಿಯಂ ಮಾಡಿಕೊಡಿ ಅಂತ. ಕುಮಾರಸ್ವಾಮಿ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು DK ಶಿವಕುಮಾರ್ ಸಾಹೇಬರು ನಾವೆಲ್ಲ ಸೇರಿ ಇವತ್ತು 9 ಕೋಟಿ ವೆಚ್ಚದಲ್ಲಿ ನಾವು ಗುದ್ಲಿ ಪೂಜೆನ ಸ್ಟೇಡಿಯಂದು ಮಾಡಿ ಬಂದಿದ್ದೀವಿ. ಏನಕ್ಕೆ ಕುಮಾರಸ್ವಾಮಿ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ? ಇದೇ ಒಳಗಡೆ ಸ್ಕೂಲ್, ಈ ಏರಿಯಾದಲ್ಲೇ ಒಂದು ಸ್ಕೂಲ್ ಪೂಜೆ ಮಾಡಿ ಬಂದಿದ್ದೀವಿ. 4 ಕೋಟಿದು. ನಾನು 10 ಬಾರಿ ಬಂದಿದ್ದೀವಿ. ವಾಸಿಲ್ ಅವರಲ್ಲೇ ಕೂತಿದ್ದಾರೆ, ಹಮೀದ್ ಅವರು ಇಲ್ಲೇ ಇದ್ದಾರೆ, ಚನ್ನಪಟ್ಟಣ ನೀನು ಇದ್ದೆ, ಅಶ್ವತ್ತು ನೀನು ಇದ್ದೆ. ಜನತಾದಳ ಇರುವಾಗ ಆ ಸ್ಕೂಲ್ ಕಟ್ಟಡ ಕಟ್ಟಕ್ಕೆ ಎಷ್ಟು ಸತಿ ಜನ ಬಂದು ನಮ್ಮ ಬೇಡಿಕೆ ಮಾಡಿಕೊಂಡ್ರು. ನಾನು ಕುಮಾರಸ್ವಾಮಿಗೆ ಅಂದರೆ, ಸರ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು, ಸರಿಗ ಸ್ಕೂಲ್ ಇಲ್ಲ, ಆ ಕಟ್ಟಡ ರಿನಿವೇಷನ್ ಮಾಡಿ ಹೊಸ ಕಟ್ಟಡ ಕಟ್ಟಬೇಕಾಗ್ತದೆ, ದಯಮಾಡಿ ಅದೇನಾದ್ರು ಮಾಡಿ ಅಂತ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಕಾಲ ಕಳ್ಬಿಟ್ರು. ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು 4 ಕೋಟಿ ವೆಚ್ಚದಲ್ಲಿ ಆ ಗುದ್ಲಿ ಪೂಜೆನ ಕೆಲಸ ಮಾಡಿದ್ದಾರೆ. ಏನಕ್ಕೆ ಕುಮಾರಸ್ವಾಮಿ ಅವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಾ? ಮುಖ್ಯಮಂತ್ರಿ ಆಗಿದ್ರು, ಕ್ಷೇತ್ರಕ್ಕೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಾನೆ, ಕ್ಷೇತ್ರಕ್ಕೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಾನೆ. ಅವ್ರು ಲೆಕ್ಕ ಹಾಕೊಳ್ಳಿ, 2019 ಹಿಡ್ಕೊಂಡು 2018 19ವರೆಗೂ ಅವ್ರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ನಡುವೆ ಸುರೇಶ್ ಅವರು ಸೋತಾದ್ಮೇಲೆ ಚನ್ನಪಟ್ಟಣಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಇಬ್ಬರು ಚರ್ಚೆ ಆಗಿ ನಾನು ಚರ್ಚೆಗೆ ಬರ್ತಿದ್ದಾಗಿತ್ತು. ಸುರೇಶ್ ಅವರು ಸೋತಿ ಕಾಲೇಜಿ ಇಟ್ಕೊಂಡು ಇದು ಅನ್ಯಾಯ ಆಗಿದೆ, ಚನ್ನಪಟ್ಟಣಕ್ಕೆ ಅನ್ಯಾಯ ಆಗಿಬಿಟ್ಟು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಬಂದು ನನ್ನ ಅನಿಸಿಕೆ ಸ್ಪೆಷಲ್ ಅನ್ನೋದನ್ನ ಮನೆ ಮುಖ್ಯಮಂತ್ರಿ ತವ ಹೋಗಿ ಗಲಾಟೆ ಮಾಡಿ 150 ಕೋಟಿ ಮೇಲೆ ಅನ್ನೋದನ್ನ ತಂದಂಗೆ ನನ್ಗೆ ಕಾಣ್ತಾ ಇದೆ ಸುರೇಶ್ ಅವರು. ಏನಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು, 1000 ಕೋಟಿ ತಗೊಂಬಂದು ಆಗಬೇಕಾಗಿತ್ತು. ಇಲ್ಲಿ MLA ಆಗಿಲ್ಲ ಅಂದರೆ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿತ್ತು. ಅವರು ಇಲ್ಲಿ ಬಿಟ್ಟು ಏನು ಮಾಡಿದ್ರು, ರಾಮನಗರಲ್ಲಿ ಇತ್ತಿದ್ರು, ರಾಮನಗರಲ್ಲಿ ಗೆದ್ರು, ಬಿಟ್ಕೊಟ್ರು, ಎಂಟಿಗೆ ಬಿಟ್ಕೊಟ್ರು, ಚನ್ನಪಟ್ಟಣಕ್ಕೆ ಬಂದರು. ಈಗ ಚನ್ನಪಟ್ಟಣದಲ್ಲಿ ಗೆದ್ದು ಈಗ ಏನು ಮಾಡಿದ್ದಾರೆ, ಮಂಡ್ಯಕ್ಕೆ ಹೋಗಿ ಸೇರ್ಕೊಂಡಿದ್ದಾರೆ. ಈಗ ಮಂಡ್ಯದಿಂದ ನನ್ನ ಅನಿಸಿಕೆ ನಮ್ಮ ರಾಜ್ಯನೇ ಬಿಟ್ಟು ಬೇರೆ ಕಡೆ ಹೋಗ್ತದಂತ ಕಾಣ್ತಾ ಇದೆ ಕುಮಾರಸ್ವಾಮಿ ಅವರು. ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅವರು. ಈಗ ರಾಮನಗರ ಆಯಿತು ಸರ್, ರಾಮನಗರದಿಂದ ಚನ್ನಪಟ್ಟಣ ಬಂದರು, ಚನ್ನಪಟ್ಟಣದಿಂದ ಮಂಡ್ಯಕ್ಕೆ ಹೋಗೋರೆ. ಸ್ವಲ್ಪ ದಿನ ಆದಮೇಲೆ ನನ್ನ ಅನಿಸಿಕೆ ನಮ್ಮ ರಾಜ್ಯ ಖಾಲಿ ಮಾಡಿ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಹಂಗೆ ಅನಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಆಯಿತು ಸರ್, ಎಲ್ಲ ಕಡೆ ರೌಂಡ್ ಹೊಡೆದಾಯ್ತು. ಈ ಕರ್ನಾಟಕದಲ್ಲಿ ಯಾರು ಕುಮಾರಸ್ವಾಮಿಗೆ ನಮ್ಮಲ್ಲ, ಕುಮಾರಸ್ವಾಮಿ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವನು ನಮ್ಮಲ್ಲ.